Hi fam, welcome to Vasavi Choreographer YouTube channel. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಪ್ರೀವಿಯಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ರೆಡಿಯಾಗಿ ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡ್ ಸುಚಿತ್ರಂದು ಮದುವೆ ಇದೆ, ಅಲ್ಲಿಗೆ ಹೊರಟಿದ್ದೀನಿ. ಇವತ್ತು ಕಾಲೇಜ್ ರಜೆ ಇರಲಿಲ್ಲ, ಬಟ್ ಎಲ್ಲ ಸೇರಿ ಲೆಕ್ಚರರ್ಸ್ನ ರಿಕ್ವೆಸ್ಟ್ ಮಾಡಿಕೊಂಡು ರಜೆ ತೊಗೊಂಡಿದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಮದುವೆ ಹೇಗಾಗುತ್ತೆ ಏನು ಕತೆ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ ದೇ. Hi friends, welcome back to both of our YouTube channel. ಈ ಒಂದು ಮದುವೆ ಕ್ಲಿಪ್ಸ್ ಮಾತ್ರ ಸೇಮ್ ಆಗುತ್ತೆ. ದೆನ್ ಇಬ್ಬರು ಕಂಟೆಂಟ್ ಗೋನ ಬಿ ಚೇಂಜ್, ಕಂಪ್ಲೀಟ್ಲಿ ಚೇಂಜ್. ನಾನು ಹುಣಸೂರಿಗೆ ಹೋದಾಗ ನನ್ನ ಕಂಟೆಂಟ್ ಚೇಂಜ್ ಆಗುತ್ತೆ, ಇವ್ರು ವಾಪಸ್ ಪಿರಿಯಾಪಟ್ಟಣಕ್ಕೆ ಹೋದಾಗ ಇವ್ರ ಕಂಟೆಂಟ್ ಚೇಂಜ್ ಆಗುತ್ತೆ. ನಾನಿವಾಗ ಪಿರಿಯಾಪಟ್ಟಣದಿಂದ ಬಂದೆ, ಇವಳು ಹುಣಸೂರಿಂದ ಬಂದ್ಲು. ಇಬ್ಬರು ಇಲ್ಲಿ ಮದುವೆ ರಿಸೆಪ್ಷನ್ ಹಾಲಲ್ಲಿ ಮೀಟ್ ಆಗಿ ಫೋಟೋಶೂಟ್. Sati sama desa sata muda mana aku mana lagi bagus sudah kita lama diraharan kita ಇವಾಗ ತಾನೇ ಹುಡುಗ ಹುಡುಗಿ ಫಿಶ್ ಮಾಡಿ ಗ್ರೂಪ್ ಫೋಟೋ ತೆಗೆಸಿ ಬಂದು ಕುತ್ಕೊಂಡಿದ್ದೀವಿ. ಇವಾಗ ಎಲ್ಲರೂ ಲಂಚ್ಗೆ ಹೋಗಬೇಕು. ಸೊ ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಹಾಗೆ ಇವಳು ನನ್ನ ಸ್ಕೂಲ್ ಫ್ರೆಂಡ್ ಸಿಂಚನ, ಇವಳು ಹುಡುಗಿಗೆ PU ಫ್ರೆಂಡು, ನನಗೆ ಸ್ಕೂಲ್ ಫ್ರೆಂಡು. ಸೊ ನಾವಿಬ್ಬರು ಇಲ್ಲಿ ಹೀಗೆ ಮೀಟ್ ಮಾಡ್ತೀವಿ, ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಚೈತ್ರನೂ ಕೂಡ ಇಲ್ಲಿ ಸೆಲ್ಫೀಸ್ ತಗೋತಿದ್ದಾಳೆ. ತಗೊಂಡಿರೋದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅಪ್ಲೋಡ್ ಮಾಡ್ತೇನೆ, ಸಂಜೆ ಪೋಸ್ಟ್ ಮಾಡಬೇಕಲ್ಲ. 100 ಫೋಟೋಸ್ ತಗೊಂಡು 5 ಫೋಟೋಸ್ ಇಟ್ಕೊಳ್ಳೋದು ಅಂದರೆ ನಾವು ಹುಡುಗಿರು. ಇವರು ನಮ್ಮ ಸೀನಿಯರು ಸಚಿನಣ್ಣ. ಯಾವ್ದಾದ್ರು ಹುಡುಗಿ ಇದ್ರೆ ಪ್ಲೀಸ್ ಹೇಳಿ, ಮದುವೆ ಮಾಡ್ತೀವಿ. ಹುಡುಗಿ ಇದ್ರೆ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್, ಯಾರು ಹುಡುಗಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನಮ್ಮ ಸಚಿನಣ್ಣಗೆ ಮದುವೆ ಮಾಡ್ತೀವಿ. ಅವರು ಗ್ರ್ಯಾಜುಯೇಟ್. ಆಗ ಮದುವೆ ಮುಗಿಸ್ಕೊಂಡು ಮತ್ತೆ ನಾನು ಪಿರಿಯಾಪಟ್ಟಣಕ್ಕೆ ಹೊರಟೆ. ಇವರಿಬ್ರು ನನ್ನ ಜೊತೆ, ಇವಾಗ ಬರುವಾಗ ಇಬ್ಬರು ಬೇರೆಯವರಿದ್ರು, ಇವಾಗ ಇಬ್ಬರು ಬೇರೆಯವ್ರ ಜೊತೆ ಹೋಗ್ತಿದ್ದೀನಿ. ಇವಳು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ, ಇವಳು ದೀಕ್ಷಿತಾ ನನ್ನ ಫ್ರೆಂಡ್. ಕಮ್ಮಿ ಮಾತಾಡ್ತಾಳೆ ಆ್ಯಕ್ಚುಲಿ. ಅವಳು ಮಾತಾಡೋದೇ ಇಲ್ಲ, ತುಂಬ ಕಡಿಮೆ ಮಾತಾಡೋದು. ಸೊ ನಾವು 3 ಜನ ಇವಾಗ ಪಿರಿಯಾಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ. ಸಂಜೆಗೆ ತುಂಬ ಬಿಸಿಲಿದೆ. ಸೊ ವಾಕಿಂಗ್ ಆನ್ ದ ರೋಡ್. ಗೊತ್ತಿಲ್ಲ ಬಸ್ ಸಿಗುತ್ತಾ ಇಲ್ವ ಅಂತ ನೋಡಬೇಕು. ವಾಸವಿ ಮೇಡಮ್ ಅವ್ರು ಫುಲ್ ಬ್ಯುಸಿ ಇದ್ದಾರೆ. ಸ್ಕೂಲಲ್ಲಿ ಆದರೆ ಸಿಗ್ತಿದ್ರು, ಇವಾಗ ಸಿಗಲ್ಲ. ಫುಲ್ ಟೀಚರ್ ಆಗಿಬಿಟ್ಟಿದ್ದಾರೆ, ಫುಲ್ ದೊಡ್ಡವರಾಗ್ಬಿಟ್ಟಿದ್ದಾರೆ ಗೈಸ್. ಹಾಗೇನಿಲ್ಲ, ಸ್ಕೂಲಲ್ಲಾದರೆ ಜಸ್ಟ್ ಓದ್ಕೊಳ್ಳೋದು, ಮನೆಗೆ ಹೋಗೋದು, ಆಟ ಆಡೋದು, ಅವಳ ಜೊತೆಗೆ ಇರ್ತಿದ್ದೆ. ಇವಾಗ ಅವಳು ಬೇರೆ ಕಾಲೇಜು, ನಾನು ಬೇರೆ ಕಾಲೇಜು. ತುಂಬ ಮಿಸ್ ಮಾಡ್ಕೋತಿದ್ದೀನಿ ನಮ್ಮ ವಾಸವಿ ಮೇಡಮ್ ಅವ್ರನ್ನ. ಸೊ ಮೀಟ್ ಮಾಡೋದು ಕಷ್ಟ. ಇವತ್ತು ಹೆಂಗೋ ಮೀಟ್ ಮಾಡಿದ್ವಿ, ಇವಳು ಮದುವೆ ಇದ್ದಿದ್ದರಿಂದ. ಗಾಡ್ ಗ್ರೇಸ್ ಗೈಸ್, ಗಾಡ್ ಗ್ರೇಸ್. ವಾಸವಿ ನಂಗೆ ಕೇಕ್ ಸಿಕ್ಕಿಲ್ಲ ಇವತ್ತು. ಎಲ್ಲ ಓಕೆ ಬಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮದುವೆಯಿಂದ ಬಂದು ತುಂಬ ಟಯರ್ಡ್ ಆಗಿದೆ. ಇಷ್ಟೊತ್ತು ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಇಲ್ಲೇ ನಮ್ಮ ಮನೆ ಹತ್ರ ಗಣಪತಿ ಟೆಂಪಲ್ ಇದೆ. ಸೊ ಇವತ್ತು ನಾನು ನಮ್ಮಮ್ಮ ಇಬ್ಬರು ಗಣಪತಿ ಟೆಂಪಲ್ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಇವತ್ತು ಸಂಕಷ್ಟಹರ ಚತುರ್ಥಿ ಇದ್ರಿಂದ ನಾನು ನಮ್ಮಮ್ಮ ಇಬ್ಬರು ಟೆಂಪಲಿಗೆ ಬಂದಿದ್ವಿ. ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು. ಸೊ ಇವತ್ತಿಗೆ ನನ್ನ ವ್ಲಾಗ್ನ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಬಾಯ್.